ಪವಿತ್ರ ಗೌಡ ಅವ್ರನ್ನ ಹೊರಗ್ ಕರ್ಕೊಂಬರೋದಕ್ಕೆ ನೀವು ಈಗ ಏನೆಲ್ಲ ಪ್ರಯತ್ನ ಮಾಡೋದಿದೆ ಸರ್? ನಾನು ಟ್ರಯಲ್ ಲಾಯರ್ ಅಂತ ಹೇಳಿದ್ರಿ. ವಿಟ್ನೆಸ್ಸು ಟ್ರಯಲ್ಗೆ ಬರ್ತಾರೆ. ವಿಟ್ನೆಸ್ಸು ಸಾಕ್ಷಿ ಹೇಳ್ತಾರೆ. ಸಾಕ್ಷಿ ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಅವರು ಸುಳ್ಳು ಹೇಳ್ತಾರೆ ಅನ್ನೋದನ್ನ ಹೊರಗೆ ತರ್ತೀನಿ. ಅವ್ರು 10 ಗಂಟೆಗೆ ನಾನು ಅಲ್ಲಿ ಹೋದೆ ಅಂದರೆ ಇಲ್ಲ ಅಂತೀನಿ. ಒಂದು ಟ್ರಯಲಲ್ಲಿ ಏನಾಯ್ತಂದರೆ, ಆ ಶೆಡ್ಡಲ್ಲಿ 11ನೇ ತಾರೀಕು 3:30ಗೆ ಠಾಣೆ ಬಿಟ್ಟು ಸ್ಥಳಕ್ಕೆ ಹೋದ್ವಿ ಅಂದು ಕೇಸು. ಆ ವಿಟ್ನೆಸ್ನ ನಾನು ಕೇಳಿದೆ, ನೀನು ಎಷ್ಟು ಗಂಟೆಗೆ ಹೋದೆ ಠಾಣೆಗೆ? 10 ಗಂಟೆಗೆ ಹೋದೆ. ಟಿ ವಿ ನೋಡಿದ್ರಾ ನೀವು? ನೋಡಿದೆ ಅಂದ. ನೋಡಿ, ಪಟ್ಟಣಗೆರೆ ಶೆಡ್ಡು, ಪೊಲೀಸರು ಹೋಗ್ತಾ ಇದ್ದಾರೆ, ಇದೆಲ್ಲ ಬೆಳಗ್ಗೆ 10 ಗಂಟೆಗೆ ನೀನು ನೋಡಿದೆ ಅಂದ್ರೆ ಹ್ಞೂ ಅಂದ್ಬಿಟ್ಟ. ಅಂದರೆ 3:30ಗೆ ಹೋಗ್ತಾರೆ, 10 ಗಂಟೆಗೆ ಪೊಲೀಸರು ಅಲ್ಲಿ ಹೋಗಿರೋದನ್ನ ನೋಡಿದೆ ಅಂತಾನೆ. ನಾವು ಯೂಟ್ಯೂಬ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಹೋದ್ವಿ. ಯೂಟ್ಯೂಬ್ ಫೋಟೋ ಸ್ಕ್ರೀನ್ಶಾಟ್ ನೋಡಿದರೆ ಅಪ್ಲೋಡೆಡ್ ಬೈ 9:30 AM ಆನ್ 11th ಅಪ್ಲೋಡೆಡ್. ಇವನ್ ಪೊಲೀಸ್ ಠಾಣೆಗೆ ಹೋಗೋದು 10 ಗಂಟೆ ಅಂತ ಹೇಳ್ತಾನೆ. 3:30ಗೆ ಠಾಣೆ ಬಿಟ್ವಿ. 4:15ಗೆ ನಾವು ಪಟ್ನಗಿರಿ ಶೆಡ್ಡಿಗೆ ಹೋದ್ವಿ. 5 ಗಂಟೆಗೆ ರಕ್ತ ಮಿಸ್ತಿರ ಮಣ್ಣು ಕೋಲು, ಇಲ್ಲಿ ರಕ್ತ ಸಿಕ್ತು, ಅಲ್ಲಿ ರಕ್ತ ಸಿಕ್ತು ಅಂತಾರೆ. ಆಗ 9:30ಗೆ ಹೆಂಗೆ ಬಂತದು? ಹಾಗಾದ್ರೆ ಅವನು ಸುಳ್ಳು ಹೇಳ್ತಾನಲ್ಲ. ಇದು ಆ ಥರ ಸುಮಾರು ಪ್ರಶ್ನೆ ಮಾಡಿದ್ವಿ, ಇದೇ ಟ್ರಯಲು. ಆಗ 11ನೇ ತಾರೀಕಿಗೆ ಶೆಡ್ಗೆ ಹೋದ್ರ, 10ನೇ ತಾರೀಕು ಹೋದ್ರ, 9ನೇ ತಾರೀಕು ಹೋದ್ರ, 10ನೇ ತಾರೀಕು ಹೋದ್ರ. ಈಗ ರಕ್ತ ನೋಡಿದೆ, ಹೆಂಗ್ ನೋಡಕ್ಕಾಗತ್ತೆ? ರಕ್ತ ಅಲ್ಲೊಂದು ಸ್ಟೈನ್ ಇದೆ, ಅದು ತರಕಾರಿದು ಸ್ಟೈನು ಇರ್ಬೋದು, ಪೇಂಟ್ ಸ್ಟೈನು ಇರ್ಬೋದು. ಹೆಂಗದು ಹೆಂಗ್ ನೋಡಕ್ಕಾಗುತ್ತೆ? 4 ದಿವಸ ಆದ್ರೆ ಅದು ರೆಡ್ ಆಗಿರುತ್ತಾ? ಕಲರ್ ಚೇಂಜ್ ಆಗುತ್ತೆ, ಬ್ರೌನ್ ಆಗುತ್ತೆ, ಕಪ್ಪಾಗುತ್ತೆ. ಕಪ್ಪಾಗಿರೋದು ರಕ್ತನ, ಬ್ರೌನ್ ಆಗಿರೋದು ರಕ್ತನ? ಕಲರ್ ಏನಿತ್ತು? ಹಂಗ ಬ್ಲಡ್ ಸಿಕ್ತು. ಅದು ಮಹಿಳೆಯರ ಬ್ಲಡ್ಡಾ, ಪುರುಷರ ಬ್ಲಡ್ಡಾ, ಮುದುಕರ ಬ್ಲಡ್ಡಾ, ಮಕ್ಳು ಬ್ಲಡ್ಡಾ, DNA ಹೆಂಗಾಯ್ತು, ಚೈನ್, ಇದೆಲ್ಲನೂ ಬರುತ್ತೆ. ಅಂದ್ರೆ ಏನಾಗುತ್ತೆ? ನಿಜ ಸುಳ್ಳಾಗುತ್ತೆ, ಸುಳ್ಳು ನಿಜ ಆಗುತ್ತೆ, ಉಲ್ಟಾ ಸೀದಾ ಆಗುತ್ತೆ, ಸೀದಾ ಉಲ್ಟಾ ಆಗುತ್ತೆ, ಬೆಳಕು ಕತ್ಲಾಗುತ್ತೆ, ಕತ್ಲು ಬೆಳಕಾಗುತ್ತೆ. ಪವಿತ್ರ ಹೇಳಿದ್ರೆ ಜಾಮೀನು ಅರ್ಜು, ಸುಪ್ರೀಂ ಕೋರ್ಟಲ್ಲಿ ಅವ್ರದ್ದು ಜಾಮೀನು ಅರ್ಜು ಬೇಲ್ ಕ್ಯಾನ್ಸಲ್ ಆಗಿದೆ. ನೋಡೋಣ, ಅವ್ರು ಬಂದು ಮಾತಾಡಿದರೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಆಗುತ್ತೆ, ಆಗೋದಿಲ್ಲ, ಅದೆಲ್ಲ ಹೇಳಿದ್ವಿ, ಒಪ್ಕೊಂಡ್ರೆ ಆಗ್ತೀವಿ. ನಾವು ನೀವು ಬಮ್ಮ ದುಡ್ಡು ಕೊಟ್ಬಿಡಿ, ಫೀಸ್ ಕೊಟ್ರೆ ಬೇಲ್ ಆಗುತ್ತೆ ಅಂದ್ರೆ ನಾನು ಸುಳ್ಳು ಹೇಳ್ತೀನಿ ಅನ್ನೋದಾಗುತ್ತೆ. ಹಂಗೆಲ್ಲ ಹೇಳಕ್ ಹೋಗಲ್ಲ ಸರ್. ಇವಾಗ ತಮಿಳ್ನಾಡಲ್ಲಿ ವಿಜಯ್ ಅವರು ಗೆದ್ದಾದ್ಮೇಲೆ, CM ಆದ್ಮೇಲೆ, ಇಲ್ಲಿ ಕರ್ನಾಟಕದಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. AI ವಿಡಿಯೋಗಳನ್ನ ಮಾಡಿ ದರ್ಶನ್ ಅವ್ರೇನಾದ್ರು ಜೈಲಿಂದ ಹೊರಗೆ ಬಂದು ಚುನಾವಣೆಗೆ ನಿಂತ್ರೆ ಅವರೇ ಗೆದ್ದು CM ಆಗ್ತಾರೆ ಅಂತ. ಸೊ ನೀವು ಪವಿತ್ರ ಗೌಡ ಅವರ ಲಾಯರ್ ಆಗಿ ಜೊತೆಗೆ ದರ್ಶನ್ ಅವ್ರನ್ನು ನೋಡಿದೀರಾ. ಆ ಕ್ರೇಜ್ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ನನಗೂ ಕ್ರೇಜ್ ಆಗ್ಬಿಟ್ಟಿದೆ. ನಾನು ಉಪಮುಖ್ಯಮಂತ್ರಿ ಆಗೋಣ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಈಗ ಲೋಕಲ್ ಕಾರ್ ಇದೆ. ನಾನು ಒಂದು ರೋಲ್ಸ್ ರಾಯ್ ಕಾರ್ ತಗೋಬೇಕಂದು ಆಸೆ ಇದೆ. ನನ್ನ ಹತ್ರ ಒಂದು 1 ಕೋಟಿ ರೂಪಾಯಿ ಮನೆ ಇದೆ. ನಾನು ಒಂದು 120 ಕೋಟಿಗೆ ಮನೆ ಕಟ್ಟಿ, ಮನೆ ಬಿಟ್ಟು ಹೊರಗೆ ಬಂದರೆ ರೋಲ್ಸ್ ರಾಯ್ ಕಾರ್ ಹತ್ತಿ ಏರ್ಪೋರ್ಟ್ಗೆ ಹೋಗಿ ಚಾರ್ಟರ್ಡ್ ಫ್ಲೈಟ್ ಹತ್ತಿ ಅಲ್ಲಿಂದ ಇಳಿದು, ಅಲ್ಲಿಂದ ನಾನು ಕ್ಯಾರವಾನ್ ಹತ್ತಿ ಹೋಗಿ ಭಾಷಣ ಮಾಡಬೇಕನ್ನೋದು ಆಸೆ ಇದೆ. ಅವ್ರ ಜೊತೆ ಹೋಗ್ಬೇಕಂದು ಆಸೆ ಇದೆ. ನಾನು ಗರ್ಲ್ ಫ್ರೆಂಡನ್ನು ಕರ್ಕೊಂಡು ಇನ್ನೊಂದು ಗರ್ಲ್ ಫ್ರೆಂಡ್ ಮದುವೆಗೆ ಹೋಗ್ಬೇಕಂದು ಆಸೆ ಇದೆ. ಜನರಿಗೆ ಸುಳ್ಳು ಹೇಳಿ ನಾನು ಬಂದರೆ ಒಬ್ರೊಬ್ರಿಗೂ 8 ಗ್ರಾಮ್ ಚಿನ್ನ ಕೊಡ್ತೀನಿ, ಮತ್ತು ಮದುವೆ ಆದರೆ 2 ಲಕ್ಷ ಕೊಡ್ತೀನಿ. ಎಲ್ಲರೂ ಬಸ್ಸು ಫ್ರೀ, ಎಲ್ಲರಿಗೂ ಏರೋಪ್ಲೇನ್ ಫ್ರೀ, ಎಲ್ಲರಿಗೂ ಟ್ರೈನು ಫ್ರೀ, ರೈಲು ಫ್ರೀ, ಜೈಲು ಫ್ರೀ. ಇದೆಲ್ಲ ಮಾಡಬೇಕನ್ನೋ ಆಸೆ ನನಗಿದೆ. ಆದ್ದರಿಂದ ನಾನು ಏನು ದರ್ಶನ್ ಫ್ಯಾನು. ನನಗೆ ಬೇಕು ವೆರೈಟೀಸ್ ಆಫ್ ಫ್ಯಾನು, ಫೋನು, ಜನರಿಗೆ ಕೊಡ್ತೀನಿ ಲೋನು. ಸೊ ಇದು ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಆಸೆ ಬೇಗ ಈಡೇರಲಿ. ಥ್ಯಾಂಕ್ ಯು.